ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್. ಸೊ ಏನಪ್ಪ ಇವತ್ತು ಯಾವಾಗ್ಲೂ ತೇಜು ಅಥವಾ ಸುರಭಿ ವೆಲ್ಕಮ್ ಮಾಡ್ತಿದ್ರು ಅಂತ ಎಲ್ಲರೂ ಅನ್ಕೋತಿದ್ರಿ. ಇವತ್ತು ಯಾರೋ ಇವನ್ ಮಧ್ಯದಲ್ಲಿ ಬಂದು ಕೂತವನೆ ಅಂತ ಅನ್ಕೋತಿರ್ತೀರಾ. ಸ್ವಲ್ಪ ಜನಕ್ಕೆ ಗೊತ್ತಿರ್ತದೆ, ಇವ್ರ ವ್ಲಾಗ್ಸ್ ಅಲ್ಲಿ ಅವಾಗ ಸ್ವಲ್ಪ ಕಾಣಿಸ್ಕೊಂಡಿದೀನಿ. ಸೊ ಇನ್ನು ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಸೊ ನನ್ನ ಹೆಸರು ಪ್ರಕಾಶ್ ಕಾಲ್ಮಿ ಪಿಕೆ, ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರಕಾಶ್ ಕಾಲ್ಮಿ ಪಿಕೆ ಅಂತ ಇದೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತು. ಸೊ ಪ್ರಕಾಶ್ ಕಾಲ್ಮಿ ಪಿಕೆ ಅಂತ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ, ಹೋಗ್ಬಿಟ್ಟು ಎಲ್ಲರೂ ಫಾಲೋ ಮಾಡಿ. ಸೊ ಹಂಗೆ ಗ್ಯಾಪ್ ಅಲ್ಲಿ ಪ್ರಮೋಷನ್ ಮಾಡ್ಕೊಳ್ಳೋದು ಅಂತ ಅಂತಾರಲ್ಲ ಅದಿದು. ಸೊ ಇವತ್ತಿನ ವ್ಲಾಗ್, ಸೊ ತೇಜು ಸುರಭಿ ಅವರ ಚಾನಲ್ ಅಲ್ಲಿ ಇವತ್ತಿನ ವ್ಲಾಗ್ ಬಂದು ಅಂಡರ್ಸ್ಟ್ಯಾಂಡಿಂಗ್ ವ್ಲಾಗ್. ಸೊ ಇಬ್ರು 2 ವರ್ಷ ಆಯ್ತಾ ಪ್ರೀತಿ ಮಾಡಲು ಶುರು ಮಾಡಿ? ಪ್ರೀತಿ ಮಾಡಿ ಸ್ಟಾರ್ಟ್ ಮಾಡಿ 3-4 ತಿಂಗಳು ಹೋದ್ರೆ 2 ವರ್ಷ, ಹತ್ತತ್ರ 2 ವರ್ಷ ಆಗುತ್ತಿದೆ. ಸೊ ಈ 2 ವರ್ಷದಲ್ಲಿ ಯಾರು ಒಬ್ಬರಿಗೊಬ್ಬರು ಎಷ್ಟು ಅರ್ಥ ಮಾಡಿಕೊಂಡಿದ್ದಾರೆ ಎಂದು ತಿಳಿದುಕೊಳ್ಳುವ ಪ್ರಯತ್ನವೇ ಈ ನಮ್ಮ ವ್ಲಾಗ್. ಇದನ್ನೇ ನಾವು ಇಂಗ್ಲಿಷ್ ನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ವ್ಲಾಗ್ ಎಂದು ಕರೆಯುತ್ತೇವೆ. ಸೊ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ವ್ಲಾಗ್ ಅನ್ನ ನಡೆಸಿಕೊಡಲು ಇವತ್ತು ನಾನು ಪ್ರಕಾಶ್ ಕಾಲ್ಮಿ ಪಿಕೆ ಬಂದಿದ್ದೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರಕಾಶ್ ಕಾಲ್ಮಿ ಪಿಕೆ ಅಂತ ಇದೆ, ಪ್ರಕಾಶ್ ಕಾಲ್ಮಿ ಪಿಕೆ ಅಂತ ಇದೆ, ಹೋಗ್ಬಿಟ್ಟು ಫಾಲೋ ಮಾಡ್ಬಿಡಿ. ಸೊ ಇವ್ರಿಗೆ ಇಬ್ರಿಗೂ ಒಂದಷ್ಟು ಕ್ವಶನ್ ಗಳನ್ನ ರೆಡಿ ಮಾಡಿದೀನಿ. ಸೊ ಕ್ವಶನ್ ಗೈಸ್ ಎಂತವ್ರು ನೋಡಿ, ಅವ್ನು ಹೋದ್ರೆ ಡೈರಿ ತಗೊಂಡು ನಂಗೆ ಅಂತೂ ಬಾಕ್ಸ್ ಪೆನ್ನು ಕೊಟ್ಟವಳೆ. ಇದು ನಿಮಗೆ ನ್ಯಾಯನಾ? ಸೊ ಒಬ್ರಿಗೊಬ್ರು ನೋಡ್ಕೊಂಡ್ ಬರಿಬಾರ್ದು. Okay. ಓಕೆನಾ? ನಾನು ಹೇಳ್ದಾಗ ಆ ಕಡೆ ತಿರ್ಕೋಬೇಕು, ಇಬ್ರು ಹಿಂಗ್ ತಿರ್ಕೊಂಡ್ ಬರಿಬೇಕು. Okay. ಸೊ ಒಂದ್ ಕ್ವಶನ್ ಇಬ್ರಿಗೂ ಕೇಳ್ತೀನಿ, ಆ 2 ಕ್ವಶನ್ ಇಬ್ರು ಆ ಉತ್ತರ ಬರಿಬೇಕು. ಸೊ ಯಾರು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಒಂದೇ ಉತ್ತರ ಬರ್ದಿರ್ತಾರೆ ಅವ್ರಿಗೆ 1 ಪಾಯಿಂಟ್. ಸೊ ಲಾಸ್ಟ್ ಅಲ್ಲಿ ಯಾರು ಜಾಸ್ತಿ ಆನ್ಸರ್ ಮಾಡಿರ್ತಾರೆ ಅಂತ ನೋಡೋಣ. ಸೊ ಯಾರು ಜಾಸ್ತಿ ಅರ್ಥ ಮಾಡ್ಕೊಂಡಿದ್ದಾರೆ, ತೇಜುನಾ ಸುರಭಿನಾ? ನೋಡೋಣ, ಲೆಟ್ ಸ್ಟಾರ್ಟ್. ಕ್ವಶನ್ ಕೇಳ್ಕೊಂಡು ನೀವೇನಾದ್ರೂ ಹೇಳಿದ್ರೆ ಹೇಳ್ರಿ. ಸೊ ಗೈಸ್, ನಾನೇ ಜಾಸ್ತಿ ಅರ್ಥ ಮಾಡ್ಕೊಂಡಿದ್ದೆ. ಏನ್ ಟೀ ಅಲ್ಲಿದೆ, ಅಡಿಗೆ ಮನೆ ಅಲ್ಲಿದೆ ಮೇಡಮ್. ಎಕ್ಸ್ಕ್ಯೂಸ್ ಮಿ ಸುರಭಿ ಅವರೇ, ಅಡಿಗೆ ಮನೆ ಅಲ್ಲಿ ಟೀ ಸಿಗೋದು. ಸೇಮ್ ಟು ಯು. ಅಂಡರ್ಸ್ಟ್ಯಾಂಡಿಂಗ್ ಬ್ಲಾಗ್ ಮಾಡಕ್ ಬರಲಿಲ್ಲ, ಯಾಕಂದ್ರೆ ಫೈಟಿಂಗ್ ಬ್ಲಾಗ್ ಆಗೋ ತರ ಇದೆ. ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಇವಾಗ ಮೊದಲನೇ ಕ್ವಶನ್ಗೆ ಹೋಗೋಣ. ಸೊ ಅಲ್ಲೇ ಆನ್ಸರ್ ಐತೆ ಕ್ವಶನ್ಗೆ. ಇಲ್ಲೇನ್ ಆನ್ಸರ್ ಐತೆ ನೋಡ್ದೆ, ಏನಾಯ್ತು ಹೇಳಪ್ಪ. ಸುಮ್ನೆ ಹೇಳಿದ್ರು. ಅಲ್ಲ, ಅಲ್ಲಿ ಬರೀ ಕ್ವಶನ್ ಇರೋದು, ನೀವಿಬ್ರು ಆನ್ಸರ್ ಬರಿಬೇಕಾಗಿರೋದು. ಸೊ ಮೊದಲನೇ ಕ್ವಶನ್ ಬಂದು, ನಿನ್ಗೆ ಫೇವ್ರೆಟ್ ಫುಡ್ ಅದನ್ನು ಬರಿಬೇಕು, ಅವ್ನಿಗೆ ಫೇವ್ರೆಟ್ ಫುಡ್ ಅದನ್ನು ಬರಿಬೇಕು, ಎರಡನ್ನೂ ಬರಿ. ನೀನು ಅಷ್ಟೇ. ಊಟನಾ ಇಲ್ಲ ಏನು? ಫುಡ್ ಏನಾದ್ರೂ ಓಕೆ, ಎನಿಥಿಂಗ್. ಊಟ ಅನ್ಕೊಳ್ಳಿ, ಆಯ್ತು ಊಟ. ನಿನ್ಗೆ ಫೇವ್ರೆಟ್ ಊಟ, ಅವನು ಫೇವ್ರೆಟ್ ಊಟ, ಎರಡನ್ನೂ ಬರಿ. ನೀನು ಅಷ್ಟೇ. ಏನಾದ್ರೂ ಸರಿ, ಅದು ಬ್ಯಾಚ್ ಆಗ್ಬೇಕಷ್ಟೇ. ಸೊ ಮೊದಲನೇ ಪ್ರಶ್ನೆ, ಫೇವ್ರೆಟ್ ಊಟ ಇಬ್ರಿಗೆ ಯಾವ್ದು ಅಂತ ಕೇಳಿದ್ನಿ. ಸೊ ನಿನ್ಗೆ ಯಾವ ಫೇವ್ರೆಟ್ ನೀನ್ ಬರಿ. ಒಂದೇ ಒಂದು, ಅದು ಅವಳಿಗೂ ಗೊತ್ತಿರ್ಬೇಕು. ಅದು ಗೊತ್ತಿದೆ ಅವಳಿಗೆ ಏನತ್ತರ ನೀನು ಯೋಚನೆ ಮಾಡ್ಬೇಕು. 4-5 ಅಂದ್ರೆ ಎಲ್ಲ 5 ಬರ್ದ್ಬಿಟ್ಟು ಅಲ್ಲಿ ಇದ್ ಮಾಡ್ಬಿಟ್ರೆ ನಂದಾಗಿಲ್ಲ. ಅವಳು ಫೇವ್ರೇಟ್ ಯಾವ್ದು ಮಾಡ್ಲಿ, ನಂದು ಅವಳು ಬರ್ದಾಯ್ತು, ನನ್ ಬರ್ಬೇಕು ಸುಮಾರು. ಯಾವ್ದು ಬರೀಲಿಲ್ಲ ನನ್ ಬರಬೇಕು. ನನ್ ಫೇವ್ರೇಟ್ ಫುಡ್ ಏನು 4-5 ನೀನ್ ಬರೀ, ನಿನ್ ಫೇವ್ರೇಟ್ ನಿಂದ ಬರೀ. ಅದು ಸುರಭಿಗ್ ಗೊತ್ತಿರುತ್ತೆ, ಇದು ಅನ್ನೋದು ಗೊತ್ತಿದ್ರೆ ನೀನ್ ಬರೀ. ನೀನ್ ಬರೀ ನಿಂದ್ ಮಾತ್ರ ಬರ್ದ, ಅವ್ನ್ ಬರ್ದಿದ್ಯಾ? ನಿಂದು ಬರಿಬೇಕು. ಅವಳದೇ ಬರ್ದಿಲ್ಲ. ಒಂದೇ 4-5 ನಾನು ಒಂದೊಂದೇ ಬರ್ತಿಲ್ಲ. ಹಂಗ ನಾನು 4-5 ಬರಿಲ್ಲ, ನಾನು 4-5 ಬರಿತೀನಿ. ಇಲ್ಲ, ಮತ್ತೆ ಯಾವ್ದಾರು ಒಂದು ಬರಿ ಅಷ್ಟೇ. ಬಂದಿರ್ತಾನೆ ನಿಂದು ಒಂದ್ ಬರಿ. ಫಸ್ಟ್ ಅವಳು ನೋಡಿ, ಅವಳದು ಇಬ್ರದ್ದು ಕೊಡೋದಿನ ಕೊಡಲಿ. ಇಬ್ರದ್ದು ಕಾಣ್ಬಿಡ್ತದೆ ನಮ್ಗೆ. ಕಾಣಿಸ್ಲಿ, ಇವಾಗ ಬರ್ದಾಯ್ತಲ್ಲ ಇದು. ಸೊ ಇದೇನು ಮುದ್ದೆ ಮಟನ್ ಅವನ್ಗೆ ಇಷ್ಟವಾಗಿದ್ದು ಅಂತ ನೀನೇ ಬರ್ದಿದ್ಯಾ? ರೊಟ್ಟಿ KFC ಅಂತ ಬರ. ಸೊ ಇದ್ರಲ್ಲಿ 1 ಪಾಯಿಂಟ್ ಟೇಜಿಗೆ ಬಾಕಿಲಿ. ನನ್ಗೆ ಮುದ್ದೆನೂ ಇಷ್ಟ, ಅದಕ್ಕಿಂತ ಜಾಸ್ತಿ ರೊಟ್ಟಿ ಇಷ್ಟ. ನನ್ಗೆ ಯಾವ್ದು ಜಾಸ್ತಿ ಇಷ್ಟ ಅದು ಬರಿಬೇಕು ತಾನೆ ಬ್ರೋ. ನಾನು ಹೇಳ್ತಾನೆ ಮುದ್ದೆ, ರೊಟ್ಟಿ, ಬಿರಿಯಾನಿ ಇಷ್ಟ. ನಾನು ನಿಜ ಹೇಳ್ತೀನಿ ಈಗ, ಅದಕ್ಕೆ ನಾನು 3-4 ಬರಿಬೋದು ಅಂತ ಕೇಳಿದ್ರು ಬ್ರೋ. ನನ್ ತಪ್ಪ ಅದು. ಮುದ್ದೆ, ರೊಟ್ಟಿ, ಚಿಕನ್ ಬಿರಿಯಾನಿ. ಒಂದಂತ ಹಾಕೋ ನೀನು. 1 ಪಾಯಿಂಟ್.
1 ಪಾಯಿಂಟ್. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಕೇಳಿದ್ರು. ಈ ಯಾರಪ್ಪ ನೋಡಿಲಿ, ಆಮೇಲೆ ಒಂದೇ ಹೇಳ್ತೀನಿ, ಮೊದಲ 5 ಈಸಿ ಇರುತ್ತೆ, ನೆಕ್ಸ್ಟ್ 15 ಕ್ವಶನ್ ಇದೆ ಟೋಟಲ್. ಮೊದಲನೇ 5 ಸ್ವಲ್ಪ ಈಸಿ, ಕಾಮನ್ ಆಗಿ ಗೊತ್ತಿರೋಂಥದ್ದು. ಆನ್ಸರ್ ಹೇಳಿದ್ರ ನಾನೇನ್ ಬರ್ದಿದ್ದೆ ನನ್ಗೆ ಇಷ್ಟ ಅಂತ. ಓಕೆ, ನೀವಿಲ್ಲೇ ಬರೀತಿಯಲ್ಲೋ ಈಗ. ಇವಾಗ ಇದ್ರದ್ದು ಹೇಳಿದ್ರ ಅಂತ ಅವಳಿಗೆ KFC ಇಷ್ಟ. ಹೌದೌದು, ಇದೇ ಹೇಳಿಲ್ಲ, ಹೇಳ್ಬಿಡ್ರಿ. ಸೊ ಇದ್ರ ಮೊದಲನೇದ್ರಲ್ಲಿ ಬರ್ದಿದ್ರಲ್ಲಿ ಗೈಸ್ ಮುದ್ದೆ ಮಟನ್ ಅಂತ ಬರ್ದವ್ರು, ತೇಜುಗೆ ಇಷ್ಟ ಆಗಿರೋದು, ಬಟ್ ಅವ್ನು ರೋಟಿ ಅಂತ ಬರ್ದವನೆ. ಸೊ ಇಲ್ಲ, ರೊಟ್ಟಿ, ಅಕ್ಕಿ ರೊಟ್ಟಿ. ಸುರಭಿಗೆ ಏನ್ ಇಷ್ಟ ಅಂತ ಬರೆದಕ್ಕೆ ಅವಳು KFC ಅಂತ ಬರ್ದಾಳೆ, ಅವನು KFC ಅಂತ ಬರ್ದವನೆ. ಸೊ 1 ಪಾಯಿಂಟ್ ತೇಜುಗೆ ಸಿಕ್ಕಿದೆ. ಧೀರ ಧೀರ ಸುಲ್ತಾನ್ ಆಗ್ತೀನಿ ಗೈಸ್ ಇದಕ್ಕೆ ಸಾಂಗ್. ಧೀರ ಧೀರ ಸುತ್ತಾನ ಏನಾಗ್ತೀಯಾ? ಓ ಸೋತೆ ಹೋದೆ ಆಯ್ತಾಯ್ತು, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಈಗ. ಸೊ ಫೇವರೇಟ್ ಕಲರ್, ನಿನ್ನ ಫೇವರೇಟ್ ಕಲರ್, ಅವನ ಫೇವರೇಟ್ ಕಲರ್, ನಿನ್ನ ಫೇವರೇಟ್ ಕಲರ್, ಅವನ ಫೇವರೇಟ್ ಕಲರ್, ಇಬ್ರದ್ದು ಬರಿಬೇಕು. ನಾನು ಏನ್ ಕ್ವಶನ್ ಕೇಳ್ತೀನಿ, ನಿಂದು ಬರಿಬೇಕು, ಅವನದ್ದು ಬರಿಬೇಕು. ಸೊ ನೋಡಂಗಿಲ್ಲ, ಇಲ್ಲಿ ಬರ್ದಾದ್ಮೇಲೆ ಏನ್ ನೋಡ್ಬೇಕು ಅನ್ಬಿಟ್ಟು. ಸೊ ಇದಕ್ಕೆ ಇಬ್ರು ಕೂಡ ವೈಟ್ ಅಂಡ್ ಬ್ಲಾಕ್ ಅಂತ ಬರ್ತಿದ್ದಾರೆ. ಅಂದ್ರೆ ನಿನ್ ಫೇವರೇಟ್ ಕಲರ್ ವೈಟ್, ನಿನ್ ಫೇವರೇಟ್ ಕಲರ್ ಬ್ಲಾಕ್. ಸೊ ವೈಟ್ ಅಂಡ್ ಬ್ಲಾಕ್ ಜೋಡಿ. ಸೂಪರ್. ಸೊ ಇದಕ್ಕೆ ಇಬ್ರಿಗೂ ಒಂದೊಂದು ಪಾಯಿಂಟ್ ನನ್ಗೆ ಕೊಡ್ತಿದ್ದೀರಿ ಖುಷಿಗೆ. ಇಬ್ರಿಗೂ ಒಂದೊಂದು ಪಾಯಿಂಟ್ ಹಾಕೊಡಿ. ಇಬ್ರಿಗೂ ಒಂದೊಂದು ಪಾಯಿಂಟ್ ಗೈಸ್. ನನ್ಗೆ 2, ಅವ್ಳಿಗೊಂದು, ನನ್ 2 ಪಾಯಿಂಟ್. ಸೊ ಈಗ 3ನೇ ಪ್ರಶ್ನೆ ಬಂದು, ನಿನ್ನ ಮನೆಯಲ್ಲಿ ನಿನಗೆ ಏನ್ ಅಡ್ಡ ಹೆಸರು ಕರೀತಾರೆ, ಅವ್ರ ಮನೇಲಿ ಅವ್ನಿಗೆ ಏನ್ ಅಡ್ಡ ಹೆಸರು ಕರೀತಾರೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಅಡ್ಜಸ್ಟ್ ಮಾಡ್ಕೊಳ್ಳಿ. ಲಾ 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 ಬರ್ದಾಗಿದೆ ಇವರು. ನಿಮಿಷ ಇದೇನಿದು? ಬಿಶು. ಹಾ, ಬಿಶು ಅಂತ ಕರೀತಾರೆ. ಬಿಶು. ನೀನೇನ್ ಬರ್ದಿರೋದು? ಬಿಶು. ಸೊ ಸುರಭಿ ಮನೆಯಲ್ಲಿ ಅವಳಿಗೆ ಬಿಶು ಅಂತ ಅಡ್ಡ ಹೆಸರು ಕರೀತಾರಂತೆ. ಸೊ ಇದು ಕರೆಕ್ಟ್ ಆಗಿ ಬರೀತಾರೆ ಇಬ್ರು. ಇವನ್ಗೆ ತೇಜಸ್ಗೆ ಸುಮಾರು ಜನಕ್ಕೆ ಗೊತ್ತಿರಲ್ಲ, ಅವ್ರ ಊರ್ ಕಡೆ ಹೋಗ್ಬಿಟ್ಟು ತೇಜಸ್ ಅಂದ್ರೆ ಯಾರು ಗೊತ್ತಿರಿಯಲ್ಲ ಅಂತ. ಅಪ್ಪು ಅಂತ ಕರೆಯೋದು, ಅಪ್ಪ ಅಮ್ಮ ಅವರಾಗ್ಲಿ, ಅವ್ರ ಫ್ಯಾಮಿಲಿ ಎಲ್ಲ ಅಪ್ಪು ಅಂತ ಕರೆಯೋದು. ಊರಲ್ಲ ಅದನ್ನ ಗೈಸ್ ಕರೆಯೋದು ಅಂತ. ಸೊ ಇದು ಕೂಡ ಕರೆಕ್ಟ್ ಆಗಿ ಹೇಳಿದ್ದಾರೆ. ಸೊ ಇಬ್ರಿಗೂ ಒಂದೊಂದು ಪಾಯಿಂಟ್. ನಂದು 3, ಅವಳದು 2. ಹಲೋ, ಇನ್ನು 3 ಕ್ವಶನ್ ಆಗಿರೋದು. ಆಯ್ತು, ಈಗ 4ನೇ ಕ್ವಶನ್, ನಿನ್ ಬೆಸ್ಟ್ ಫ್ರೆಂಡ್ ನೇಮು, ಅವನ್ ಬೆಸ್ಟ್ ಫ್ರೆಂಡ್ ನೇಮು. ಗೈಸ್ ಇದು ಕ್ವಶನ್, ಇದು ಓಪನ್ ಅಪ್ ಆಗಿ ಹೇಳ್ತೀವಿ. ನಂಗೆ ಇಬ್ರಿಗೂ ಬೆಸ್ಟ್ ಫ್ರೆಂಡ್ ಇಲ್ಲ. ಅವಳಿಗೆ ನಾನ್ ಬೆಸ್ಟ್ ಫ್ರೆಂಡ್, ನನಗೆ ಅವಳು ಬೆಸ್ಟ್ ಫ್ರೆಂಡ್. ನಮ್ಗಿಬ್ರಿಗೂ ಇಲ್ಲ. ಇವಾಗ ಯಾರೋ ಒಂದು ಒಬ್ರು ಅವಳು ನನಗೆ ಗೊತ್ತು ನನ್ಗೆ. ನಂಗೆ ಅದೇ ಗೊತ್ತಿರೋದು, ಅದೊಂದೇ ಗೊತ್ತಿರೋದು, ಅದನ್ನೇ ಬರೀತೀನಿ. ಗೊತ್ತಾಯ್ತು ಅದೊಂದೇ ಗೊತ್ತಿರೋದು, ಅದಕ್ಕೆ ನನ್ನ ಹೆಸರು ಅಂತ ಹೇಳ್ತಾ ಇರೋದು. ಸುರಭಿ ಅಂತ ಸೊ ಈ ಒಂದು ಪ್ರಶ್ನೆಯನ್ನ ನಾನು ಮಾಫಿ ಮಾಡ್ತಾ ಇದೀನಿ. ಸೊ ಗೈಸ್ ಏನ್ ಗೊತ್ತಾ, ನಾವಿಬ್ರು ಲವ್ ಮಾಡೋದ್ರಿಂದ ನನ್ಗೂ ಯಾರು ಬೆಸ್ಟ್ ಫ್ರೆಂಡ್ ಇಲ್ಲ, ಅವಳಿಗೂ ಯಾರು ಬೆಸ್ಟ್ ಫ್ರೆಂಡ್ ಇಲ್ಲ. ಸೊ ನನಗೆ ಅವಳು ಕಷ್ಟ ಕಾಲದಲ್ಲಿ ಅವಳು ಸಾಥ್ ಕೊಟ್ಟಿದ್ದಾಳೆ, ಅವಳಿಗೆ ನಾನು ಕೊಟ್ಟಿದ್ದೀನಿ. ಸೊ ನನಗೆ ಅವಳೇ ಬೆಸ್ಟ್ ಫ್ರೆಂಡು. ಇವರು ನಮ್ಮ ಬ್ರದರ್, ಇವರು ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಬಟ್ ನಾನೇ ಬೆಸ್ಟ್ ಫ್ರೆಂಡ್ಸ್ ಯಾರು ನಮ್ಗೆ ಆ ಥರ ಯಾರು ಸಿಕ್ಕಿಲ್ಲ ಗೈಸ್. ಅವಳಿಗೆ ನಾನೇ, ನನಗೆ ಹೋಗ್ಬೇಕು. ನೀನೇನು ಹೇಳೋದು ಹೇಳಪ್ಪ. ನನಗೂ ಫ್ರೆಂಡ್ಸ್ ತುಂಬಾ ಜನ ಇದ್ದಾರೆ, ಬಟ್ ಅದರಲ್ಲಿ ಬೆಸ್ಟ್ ಅನ್ನೋದು ನಾನು ಅದರಲ್ಲಿ ಬಿಟ್ಟು ನಮ್ಮಿಬ್ರನ್ನ ಬಿಟ್ಟು ಹೋಗ್ತೀನಿ. ಸೊ ಓಕೆ, ಇದನ್ನ ಇಲ್ಲಿಗೆ ಮಾಫಿ ಮಾಡಿದೀವಿ. ಸೊ ಅವ್ರವ್ರಿಗೆ ಕೊಟ್ಕೊಂಡ್ಬಿಟ್ಟವ್ರೆ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಫೇವ್ರೇಟ್ ಹೀರೋ, ನಿನ್ನ ಫೇವ್ರೇಟ್ ಹೀರೋ, ಅವನ ಫೇವ್ರೇಟ್. ಅಮ್ಮ ತೋರ್ಸ್ಬಿಡಮ್ಮ, ಮುಚ್ಕೊಂಡ್ ಬರ್ರಿ, ಅವ್ರು ಎಕ್ಸೈಟ್ ಆಗ್ಬೇಕು ನೋಡ್ಬೇಕು. ಇವನು ಡಿ ಬಾಸ್ ಅಂತ ಬರ್ದವ್ರೆ, ಇವರು ದರ್ಶನ್ ಅಂತ ಬರ್ದವ್ರೆ. ಇದು ರಾಂಗ್ ಆಗಿದೆ.
ಗೈಸ್ ನಮ್ ಇಬ್ರು ಫೇವರೇಟ್ ಇರುತ್ತೆ. ಡಿ ಬಾಸ್ ಫ್ಯಾನ್ಸ್ ಯಾರು ಇದ್ದೀರಾ ಕಮೆಂಟ್ ಮಾಡ್ರಿ. ಓಕೆ, ಇದು ಕೂಡ ಕರೆಕ್ಟ್ ಆಗಿದೆ. ಸೊ ಇಬ್ರು ಒಂದೊಂದು ಪಾಯಿಂಟ್ ಹಾಕಿ. ಥ್ಯಾಂಕ್ ಯು. ಬ್ಲಾಗ್ ಎಷ್ಟು ನಿಮಿಷ ಆಗುತ್ತೆ ಗೊತ್ತಿಲ್ಲ. 4 ಸೊ ಈಗ ರೌಂಡ್ 2 ಇದು ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ. ಈಗ ಸ್ವಲ್ಪ ಇದು ಈಸಿ ಆಗುತ್ತೆ. 4 ಕೇಳಿರೋದು ಆ ಕ್ವಶನ್ ಲೆಕ್ಕ ಇಲ್ಲ. ಅದ 5 ಅಷ್ಟೇ ಮುಗಿತಾ, ಅದು ನೀವು ಮಾಡ್ಕೊಂಡಿಲ್ಲ ಅಷ್ಟೇ. ಒಟ್ಟಲ್ಲಿ 5 ಆಯ್ತು ಅದು. ಸೊ ಈಗ ಸ್ವಲ್ಪ ಕಷ್ಟವಾದ ಪ್ರಶ್ನೆಗಳು ಬರುತ್ತದೆ. 2ನೇ ರೌಂಡು. ಆಲ್ ದ ಬೆಸ್ಟ್. ಸೋನು ನಾನು ಗೆಲ್ತೀನಿ. ಇಬ್ರು ಸೋಲೋಣ ಇಲ್ಲ ಇಬ್ರು ಗೆಲ್ಲೋಣ ಅಲ್ವಾ? ಆಲ್ರೆಡಿ 1 ಪಾಯಿಂಟ್ ಹೋಗೈತೆ. ಓಕೆ, ಈಗ ಗೈಸ್ ಅವಳು ಇಂಡೈರೆಕ್ಟ್ ಆಗಿ ಹೇಳ್ತಿರೋದು ನೀವು ತಪ್ಪು ಹೇಳಿ ಅಂತ. ಓಕೆ, ಕೇಳ. ನಿನ್ಗೆ ಯಾವ ಕೆಲಸ ಮಾಡಿದ್ರೆ ಕೋಪ ಬರುತ್ತೆ ನಿಂದು ಬರಿ. ಹಂಗೆ ಅವ್ನ್ಗೆ ಯಾವ ಕೆಲಸ ಮಾಡಿದ್ರೆ ಕೋಪ ಬರುತ್ತೆ ಅದು ನೀನ್ ಬರಿಬೇಕು. ಎರಡು ಯಾವ ಕೆಲಸ ಮಾಡಿದ್ರೆ ಕೋಪ ಬರುತ್ತೆ, ನಿನ್ಗೆ ಯಾವ ಕೆಲಸ ಮಾಡಿದ್ರೆ ಕೋಪ ಬರುತ್ತೆ ಅವಳು ಮಾಡೋದ್ರಲ್ಲಿ. ಅಂದ್ರೆ ಇವಾಗ ಅವ್ರಿಗೊಂದ್ ಕೆಲ್ಸ ಇರ್ತಲ್ಲ, ನಾನ್ ಮಾಡಿಲ್ಲ ಅಂದ್ರೆ ಏನ್ ಕೋಪ ಬರುತ್ತೆ, ಯಾವ ವಿಷಯಕ್ಕೆ ಕೋಪ ಬರುತ್ತೆ, ನಿನ್ ಮೇಲೆ ಅವ್ನ್ಗೆ ಯಾವ ವಿಷಯಕ್ಕೆ ಕೋಪ ಬರುತ್ತೆ, ಹಾಗೆ ಅವನ ಮೇಲೆ ನಿನ್ಗೆ ಯಾವ ವಿಷಯಕ್ಕೆ ಕೋಪ ಬರುತ್ತೆ. ಅದನ್ನ ಬರೆಯಲ್ಲ, ಹಂಗೆ ಹೇಳ್ತೀರಿ. ಇಲ್ಲ, ಬರಿಬೇಕಲ್ಲ. ಸುಮ್ನೆ ಸಿಂಪಲ್ ಆಗಿ ಬರಿ. ಅರ್ಥ ಆಯ್ತಲ್ವ ಹೇಳಿದ್ದು? ನಿನ್ಗೆ ಅವನ ಮೇಲೆ ಯಾವ ವಿಷಯ ಕೋಪ ಬರುತ್ತೆ, ಅವನ್ಗೆ ನಿನ್ ಮೇಲೆ ಯಾವ ವಿಷಯ ಕೋಪ ಬರುತ್ತೆ. ಫಸ್ಟ್ ನಿನ್ಗೆ ಅವಳ ಮೇಲೆ ಯಾವ ವಿಷಯ ಕೋಪ ಬರುತ್ತೆ ನೀನ್ ಬರಿ. ಅದಾದ್ಮೇಲೆ ಇನ್ನೊಂದು ಬರಿ. ಈಗ ಸುರಭಿಗೆ ನನ್ನ ಮೇಲೆ ಹೆಂಗ್ ಕೋಪ ಬರುತ್ತೆ? ಸುಮಾರು ಮಾಡೋದು ಅಲ್ವಾ ಮಮ್ಮ? ಅದು ಹೇಳ ನಾನೇನು ಅಂತ. ನಾನೇನಾದ್ರೂ ರೇಗಾಡ್ದಾಗ ಇರೋ ನಿಮಿಷ ಅವಳದು ಬರ್ಲಿ. ಫಸ್ಟ್ ಏನ್ ಬರ್ತಾವ್ರ ಅಂತ ನೀನ್ ಹೇಳ್ತೀವಿ. ಏನ್ ಬರ್ತಿರೋದಿದ್ದೀನೋ ಇದು ಮೊದಲನೇದು ಯಾರ್ದಿದು? ನನ್ ಸುರಭಿದ ಅವಳಿಗೆ ನಾನೇ ಸುರಭಿಗ್ ನಿನ್ ಮೇಲೆ ಯಾಕೆ ಕೋಪ ಬರುತ್ತೆ ಅಂತ. ನಾನ್ ರೇಗಾಡಿದ್ರೆ ಏನಿ ನೀನ್ ಬರ್ತಿರೋದು? ಅದೇ ಜಲಸ್ ಅಂತ. ಜಲಸು. ಸುರಭಿಗ್ ನಿನ್ ಮೇಲೆ ಕೋಪ ಬರೋಕೆ ಕಾರಣ ಜಲಸು. ನೀನ್ ಜಗಳ. ನಾನೀಗ ರೇಗಾಡ್ತೀನಿ, ಏಯ್ ಹೋಗಿ ಬಾರೆ, ಚಿಕ್ಕ ವಿಚಾರ ರೇಗಾಡೋ ಕೋಪ ಬರ್ತದೆ. ಇದು ಅದು ಅವಳಿಗೆ ಅವಳೇನೋ ಕೆಲಸ ಮಾಡಿ ಹೇಳಿದ ಕೆಲಸ ಅವಳು ಮಾಡಲ್ಲ, ನೀ ಕೆಲಸ ಮಾಡುವಂತ ಮಾಡಲ್ಲ, ಅಂದ್ರೆ ಮಾಡಲ್ಲ, ಅದ್ರ ಕೆಲಸ ಹೋಗೋದು. ಇದು ಯಾವ್ದು ಬೇರೆ ಹುಡುಗಿನ ಅದನ್ನೇ ಬರೋಣ ಅನ್ಕೊಂಡೆ. ಬಟ್ ಇದಕ್ಕೂ ಕೋಪ ಬರುತ್ತೆ ತಾನೆ, ಇದಕ್ಕೂ ಕೋಪ ಬರುತ್ತೆ ತಾನೆ. ಅದಕ್ಕೆ ಬರುತ್ತೆ, ಬಟ್ ಅಲ್ಲೇ ಸಮಾಧಾನ ಆಗ್ಬೋದು. ಬಟ್ ಈ ಮ್ಯಾಟರ್ ಬರೋಣ ಅನ್ಕೊಂಡೆ. ಪಾಪ ಒಂದ್ ಪಾಯಿಂಟ್ ಇದೆ, ತಲೆ ಓಡಿಲ್ಲ. ಇಲ್ಲ ನೋಡಿ, ಇಲ್ಲಿ ಬರ್ಬಿಟ್ಟು ಜಲಸ್ ಬರ್ಬಿಟ್ಟು ಕೀಚಾಕಿದೀನಿ. ಜಲಸ್ ಅಂದ್ರೆ ಇನ್ನೇನು ಅದು ನಿಮ್ಗೆ ಗೊತ್ತು, ಸ್ಪೆಲ್ಲಿಂಗ್ ಬಂದಿಲ್ಲ ಅಂತ. ನೋಡಿ ಗೈಸ್, ಇದು ಉತ್ತರ ಬಂದ್ಬಿಟ್ಟು ಸುರಭಿ ಬೇರೆ ಹುಡುಗಿ ನೋಡಿದಾಗ ತೇಜು ಮೇಲೆ ಕೋಪ ಬರುತ್ತೆ ಅಂತ ಬರ್ತಿದ್ದಾರೆ. ಸೊ ಆಮೇಲೆ ಇನ್ನೊಂದು, ಹೇಳಿದ ಕೆಲಸ ಮಾಡಿಲ್ಲ ಅಂದ್ರೆ ಅವ್ರಿಗೆ ಇವಳ ಮೇಲೆ ಕೋಪ ಬರುತ್ತೆ ಅಂತ ಬರ್ತಿದ್ದಾರೆ. ಸೊ ಇದ್ರಲ್ಲಿ 1 ಪಾಯಿಂಟ್ ಸುರಭಿ. ಸೇಮ್ ಪಿಂಚ್. ಸೊ ನೆಕ್ಸ್ಟ್ ಕ್ವಶನ್ ಬಂದು, ನೀವು ಪ್ರತಿನಿತ್ಯ ಮಾತಾಡ್ಬೇಕಾದ್ರೆ ಪದೇ ಪದೇ ಅವನ್ ಜಾಸ್ತಿ ಬಳಸೋ ಪದ, ನೀನ್ ಜಾಸ್ತಿ ಬಳಸೋ ಪದ. ಎರಡಕ್ಕೂ ಮಾಮ ಅಂತ ಹಾಕೋನೆ. ಆಕ್ಚುಲಿ ಇದು ರಾಂಗ್. ಕರೆಯೋದಲ್ಲ, ಜಾಸ್ತಿ ಮಾತಾಡ್ಬೇಕಾದ್ರೆ ನಾವು ಬಳಸೋ ಪದ. ಮತ್ತೆ ಇದು ಅವನ್ ಬಳಸೋ ಪದ ಅಂತ, ನೀನು ಇದು ಅವನ್ ಬಳಸೋ ಪದ ಅಂತ. ಇದು ಜಾಸ್ತಿ ಸುರಭಿ ಬಳಸೋ ಪದ ಜಿ ಇಂದ ಬರುತ್ತೆ ಗೈಸ್. ಜಿ ಡಾಟ್ 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 ಅಂತ ಹಾಕೋಬಿಡಿ. ಏನ್ ಅನ್ಕೋಬಿಡಿ, ಅದು ಲೈಕ್ ಅದ್ ನಾನೇ ಹೇಳ್ಕೊಟ್ಟಿದ್ದು, ನನ್ಗೆ ಬೇಕು. ಸೊ ಇದಕ್ಕೆ ಇಬ್ಬರಿಗೂ ಪಾಯಿಂಟ್ ಇಲ್ಲ. ರಿಯಾಲಿಟಿ ಅಲ್ವಾ, ಅಂದ್ರೆ ಮಾ ಅಂತ ಯೂಸ್ ಮಾಡ್ತೀವಿ, ಬಟ್ ಜಾಸ್ತಿ ಬಳಸೋದು ಮಾನೇ ಬಳಸೋದು. ಬಟ್ ಇದನ್ನು ಒಂದ್ ಸ್ವಲ್ಪ ಜಾಸ್ತಿ ಬಳಸ್ತಾರೆ. ಮಾ ಅಂತ ಕರೆಯೋದು ಬೇರೆ, ನಾವು ಮಾತಾಡ್ಬೇಕಾದ್ರೆ ಜಾಸ್ತಿ ಬಳಸೋದು. ಇಬ್ಬರಿಗೂ ಪಾಯಿಂಟ್ ಇಲ್ಲ. ಇಬ್ಬರಿಗೂ ಪಾಯಿಂಟ್ ಇಲ್ಲ. ಅಂತ ನೆನಪಾಗಿಲ್ವಾ? ನಾನ್ ನಿನ್ ಮಾಮ ಅಂತ ತಾನೇ ಜಾಸ್ತಿ ಕರೆಯೋದು. ಕರೆಯತ್ತಾನೆ ಕರೆಯೋದಲ್ಲ, ಪದ ಯಾವ ಪದ ಬಳಸ್ತೀರಾ ಅಂತ. ಇಲ್ಲ, ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲ.
ನಿಮ್ಮ ಡ್ರೀಮ್ ಪ್ಲೇಸ್ ಹಾಲಿಡೇಗೆ ಎಲ್ಲಿ ಹೋಗ್ಬೇಕು ಅಂತ ನಿನಗೆ ಆಸೆ ಇದೆ ಮತ್ತೆ ಅವನ್ಗೆ ಆಸೆ ಇದೆ. ಹಾ ಗೊತ್ತಾಯ್ತು ನಂಗೆ. ಏನ್ ಕಂಡದ್ರೆ ಏನೋ ಮಾತಾಡ್ಕೊಂಡ್ರಿ ಇದು ಸೋಲು ಮೋಸ ಇಬ್ರಿಗೂ ಒಂದೇ ಆಗುತ್ತೆ. ಆಸೆ. ಅದ್ ನಂಗೆ ಗೊತ್ತಿಲ್ಲ, ಹೇಳ್ತೀನಿ ಅದೇನು ಅಂತ. ಇದು ನಿಂದು ಅವನ್ದು ಆ ಕಡೆ ನೋಡ್ಬಿಡ ನಾನು. ನಂದು ಬರೀಬೇಕಲ್ಲ. ನಿಂದು ಇನ್ನೊಂದ್ ಹೇಳ, ಅವ್ರು ನನ್ನೆಲ್ಲಾದ್ರೂ ಕರ್ಕೊಂಡು ಹೋಗಿ ಅಂತ ಹೇಳಿದ ತಕ್ಷಣ ಸ್ವಿಚ್ ಆಫ್. ಹಂಗೆ ಹಿಂಗೆ ಅಂತ ಅಂದ್ಬಿಡ್ತಾರೆ. ಸೊ ಎಲ್ಲಿ ಹೋಗ್ಬೇಕು? ಅಮ್ಮ ಬರೀ ಲಾಗ್ ಆಯ್ತದೆ ದೊಡ್ಡದಾಯ್ತದೆ ಬ್ಲಾಗ್. ಗೈಸ್ ಟಮಾಟೆ ಕೂದಂಗ್ ಕುಯ್ತಾಳೆ. ನೀವ್ ಕುಯ್ಯೋದ್ ನಾನಲ್ಲ. ಬರೀ ಗೊತ್ತೇ ಅಲ್ವಾ ಯಪ್ಪ. ಗೈಸ್ ಏನ್ ಅರ್ಥ ಮಾಡ್ಕೊಂಡಿದ್ರು ನೋಡಿ. ಇದನ್ನ ಜಾಸ್ತಿ ಡಿಸ್ಕಷನ್ ಮಾಡಿಲ್ಲ. ಮತ್ತೆ ಅದನ್ನ ಹೇಳಿ, ಯಾಕಂದ್ರೆ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ. ಸುರಾಬಿಗೆ ಸ್ವಿಟ್ಜರ್ಲ್ಯಾಂಡ್ ಹೋಗ್ಬೇಕು ಅಂತ ಆಸೆ ಅಂತೆ, ತೇಜ್ಗೆ ದುಬೈಗೆ ಹೋಗ್ಬೇಕು ಅಂತ ಆಸೆ ಅಂತ ಇವನು ಬರೆದಿದ್ದಾರೆ. ಏನೇನ್ ಬರೆದಿದೆ ಇದು? ಸ್ವಿಟ್ಜರ್ಲ್ಯಾಂಡ್ ಹೆಸರು ಅಂದ್ರೆ ಕರೆಕ್ಟಾಗಿ ಹೇಳು. ಸ್ವಿಟ್ಜರ್ಲ್ಯಾಂಡ್ ನೀನು ಇವನೇನು ಮಾಲ್ಡೀವ್ಸ್. ಎಪ್ಪತ್ತು ಕರೆಕ್ಟಾಗಿ ಒಳ್ಳೆ ಕೋಳಿ ಕಸ ಲೆಟರ್ ಅಲ್ಲಿ ಬರೀತಿದ್ದೀನಿ. ಗೈಸ್ ಏನ್ ಗೊತ್ತು ಸ್ಪೆಲ್ಲಿಂಗ್ ಗೊತ್ತಿಲ್ಲ, ಅದಕ್ಕೆ ಗೈಸ್ ಬರು ಇಮಿಟೇಟ್ ಮಾಡೋದು ಹೆಸರಲ್ಲಿ ಹೇಳ್ತಿದ್ದೀನಿ. ನನ್ನ ಇಷ್ಟ ಗುರು. ಸೊ ಇದ್ರಲ್ಲಿ ಸುರಾಬಿಗೆ ಪ್ಲೇಸ್ ನ ತೇಜು ಗೆಸ್ ಮಾಡಿದ್ದಾನೆ. ಐ ಹೇಟ್ ಯು. ಸೊ ತೇಜುಗ್ ಒಂದು ಪಾಯಿಂಟ್. ಮಾಲ್ಡೀವ್ಸ್ ಅನ್ಕೊಂಡೆ. ಮಾಲ್ಡೀವ್ಸ್ ಗೈಸ್ ನಿಜ ಎಲ್ಲ ಮಾಲ್ಡೀವ್ಸ್ ಇವ್ರಿಗೆ ಇಷ್ಟನೇ ಇಲ್ಲ. ಸುಮ್ನೆ ಏನೋ ಒಂದ್ ಬೇಕು ಅಂತ ನಿಜ ಇಷ್ಟ ಗೈಸ್. ನಾನು ಹೇಳಿದ್ದೀನಿ ಮಾಲ್ಡೀವ್ಸ್ ಹೋಗೋಣ ಅಂತ. ಇಲ್ಲ ಇವಳು ನಿನ್ಮೇಲೆ ಇವಳು ಸ್ವಿಟ್ಜರ್ಲ್ಯಾಂಡ್ ಹೋಗೋಣ ಅಂತ. ನೀನ್ ಜೀರೋಕ 0 ಹಾಕೋ. ನಂದು 5 ನೀನು 4. ಇನ್ನೆಷ್ಟು ನೋಡು? 5 1 2 3 4 5. ಆಯ್ತಾ? ಸೊ ನಿನಗೆ ಯಾವ ವಿಷಯ ಕಂಡ್ರೆ ಭಯ, ಅವನ್ಗೆ ಯಾವ ವಿಷಯ ಕಂಡ್ರೆ ಭಯ? ಏನ್ ಫಸ್ಟ್ ರೌಂಡ್ ಅಲ್ಲಿ ಎಲ್ಲ ಈಸಿ ಐತೆ ಬ್ರೋ ಅಂತ ಈಗ ಬರೀ. ಭಯ ಅಂದ್ರೆ ನಮ್ಮಿಬ್ರು ಮಧ್ಯೆ ಭಯನಾ? ನಿನ್ಗೆ ಯಾವ್ದೋ ಒಂದ್ ವಿಷಯ ಕಂಡ್ರೆ ಭಯ ಅಂದ್ರೆ ಅದು ಬರೀ. ಯಾವ್ದೋ ಕಂಡ್ರೆ ನಮ್ಗೆ ಹೆದರಿಕೆ. ಯಾವ್ದಾದ್ರಾಗ ಒಂದು ಪ್ರಾಣಿ ಏನೋ ಒಂದ್ ವಿಷಯ ಅದು ನಿಂದು. ಆಮೇಲೆ ಸುರಭಿದು ಬರಿಬೇಕು. ಸುರಭಿಗೆ ಇದ್ ಕಂಡ್ರೆ ಭಯ ಅಂತ ಬರಿಬೇಕು. ಗಂಟೆ 1 ನಿಮಿಷ ಭಯ ಅನ್ನೋದೇನೈತ್ರಿ? ಅಲ್ಲೇನ್ ಕೇಳ್ತಿದ್ದಿ ಇಲ್ಲಿ ಬರೀ ನೀನು. ನಿಂಗ್ ಗೊತ್ತಿದ್ರೆ ಬರೀ, ಗೊತ್ತಿಲ್ಲ ಅಂದ್ರೆ ನೋ ಅಂತ ಬರೀ ಅಷ್ಟೇ. ಇಂಡೈರೆಕ್ಟ್ ಆಗಿ ತನ್ಗೆ ಯಾವ್ದು ಭಯ ಇಲ್ಲ ಅಂತ ಬಿಲ್ಡಪ್ ಕೊಡು ಅಂತ ಹೇಳ್ತಿರೋದು ಅವನು. ನೋ ನೋ ಭಯ. ನನಗೆ ಜಿರ್ಲೆ ಅಂದ್ರೆ ಭಯನಾ? ಕೈಯಲ್ಲಿ ಇಟ್ಕೊಂಡು ಓಡಾಡ್ತೀನಿ ಜಿರ್ಲೆನ ನಾನು. ಜಿರ್ಲೆ ಅಂದ್ರೆ ಭಯ ಅಂತ ನನ್ಗೆ. ಸೊ ಗೈಸ್ ಯಾವ ಪ್ರಾಣಿ ಕಂಡ್ರು ಭಯ ಇಲ್ಲ ನಿಮ್ಗೆ. ಅದೇ ನಿಂದ್ ಕರೆಕ್ಟ್ ಆಗಿ ಬರ್ದಿದ್ದೀನಿ. ನಾನು ಪ್ರೂಫ್ ಸಮೇತ ತೋರಿಸ್ತೀನಿ ತೋರ್ಸಿ. guys. ಅದೇನು ಜಿರ್ಲೆ ಅಂದ್ರೆ ಇವಳು ಎದ್ರಿಕೋತಾಳೆ. ತೋರ್ಸ್ಲಾ? ನಾನ್ ಎದ್ರುಕೊತೀನಿ. ಅಷ್ಟ್ ಬೇಡ ಕಣೆ. ಈ ಪ್ಲಾಸ್ಟಿಕ್ ಆಗ್ಬಿಡ್ತಾಳೆ. ನಾನು ಅದೇ ಮೇಲೆ ಪ್ಲಾಸ್ಟಿಕ್ ಆಗ್ಬಿಡ್ಕೋ. 15 ನಿಮಿಷ ಆಗೋದಾಗು. ಬೇಡ. ಪ್ಲಾಸ್ಟಿಕ್ ಆಗ್ಬಿಡ್ಕೋ. ಬೇಡ. ಅಮ್ಮ! ಮತ್ತೆ ಯಾರಿಗೆ ಭಯ? ಆಯ್ತು, ಇವಾಗ ಉತ್ತರ ನೋಡೋಣ. ಸೊ ಸುರಭಿಗೆ ದೆವ್ವ ಅಂದ್ರೆ ಭಯ, ಅದನ್ನ ತೇಜು ಕರೆಕ್ಟ್ ಆಗಿ ಬರ್ದವನೆ. ಇವನು ಯಾವ್ದು ಭಯ ಇಲ್ಲ ಅಂತ ನೋ ಅಂತ ಬರ್ದವನೆ. ಇವ್ಳು ಜಿರ್ಲೆ ಅಂತ ಬರ್ದವನೆ. ಮಾಡಂಗಿಲ್ಲ ತಾನೆ, ಯಾವ್ದಾದ್ರು ಒಂದು ವಿಷಯಕ್ಕೆ ಭಯ ಇರ್ಬೇಕು ತಾನೆ. ಹಂಗೆ ಯಾವ್ದು ಬೇಡ. ಸೊ ಇದರಲ್ಲಿ ಮತ್ತೆ ತೇಜು ಅವರ ಪಾಯಿಂಟ್ ಗೆದ್ದಿದ್ದಾರೆ. ಧೀರ ಮೂರ ನೀವು ಧೀರ ಯಾವ್ದು ಹಾಕಿಲ್ಲ. ನೀನು ನೋಡ್ತಾ ಅಂತೆ. ನಾನು ಇಂಟ್ ಕೊಟ್ಟಿದ್ದೀನಿ, ಏನು ಗೊತ್ತಿಲ್ಲ ಅಂದ್ರೆ ಭಯ ಇಲ್ಲ ನೋ ಅಂತ ಬರಿ ಅಂತ. ನಿಮ್ಗೆ ಯಾಕೆ ಕೊಟ್ರೆ ಭಯ? ನನ್ಗೆ ನಾನು ಅದೇ ಇಂಟ್ ಕೊಟ್ಟೆ ತಾನೆ ನಿಂಗೆ ಏನಂತ ಹೇಳೋದು. ಏನೋ ನನಗೆ ಏನೋ ಹೇಳಿಲ್ಲ ಭಯ ಅಂತ ಅಂದ್ರೆ ನೋ ಅಂತ ಬರಿ ಅಂತ ಕೊಟ್ಟಿದ್ದೀನಿ. ತೋರಿಸ್ತೀನಿ. ಒಂದ್ಸತಿ ಜಿರ್ಲೆಗೆ ಎದ್ರುಕೊಂಡು ನಾನು ಅದಕ್ಕೆ ನೀವು ಗಂಡ್ಸಲ್ವಾ ಅಂತ ನಾನು ಅಂದಿದ್ದೀನಿ ಒಂದ್ ವಿಡಿಯೋದಲ್ಲಿ. ಅದು ನಿಜವಾಗ್ಲೂ ಆಗಿರೋದೆ. ಅದ್ ಕಂಟೆಂಟ್ ವಿಡಿಯೋ ಮಾಡಿದ್ದು. ಆಯ್ತಾಯ್ತು, ನೆಕ್ಸ್ಟ್ ದೇವನ್ ಮೋಸ ಇದು ನಂದೇ ವಿನ್ನು. ನೋ ಮೋಸ. ಆಯ್ತು ಹೇಳಿ. ಸೊ ನೆಕ್ಸ್ಟ್ ಕ್ವಶನ್ ಬಂದು ಫಸ್ಟ್ ಟೈಮ್ ಭೇಟಿಯಾದ ಸ್ಥಳ. ಅಂದ್ರೆ ಭೇಟಿಯಾಗಿದ್ದ ಜಾಗ, ನೀವು ಎಲ್ಲಿ ಫಸ್ಟ್ ಭೇಟಿಯಾಗಿದ್ದು? ಫಸ್ಟ್ ನನ್ಗೆ ತೇಜು ಕಾಣಿಸಿತ್ತು ತಾನೇ. ಹೌದು, ಫಸ್ಟ್ ಟೈಮ್ ನೀನು ಎಲ್ಲಿ ಬೀಟ್ ಮಾಡಿದ್ರಿ ಫಸ್ಟ್ ಟೈಮ್?
ನಾನು ಕಬ್ಜು ರೇಟಿಂಗ್ ಬರ್ತೇನೆ. ಚಂದ್ರ ಲೇಔಟ್. ಇಬ್ರದ್ದು ಒಂದು ನಂದಿನಿ ಬೂತ್. ಅದೇ ಚಂದ್ರ. ಅದೇ ಚಂದ್ರ ಲೇಔಟ್ ಅಲ್ಲಿ ನಂದಿನಿ ಬೂತ್. ಓಕೆ, ಇದು ಇಬ್ರು ಬರ್ದಿದ್ದಾರೆ. ಸೊ ಇಬ್ರಿಗೂ ಒಂದೊಂದು ಪಾಯಿಂಟ್. ಸೊ 10 ಕ್ವಶನ್ ಆಗಿದೆ. ಈಗ 1 ಪಾಯಿಂಟ್ ಕಣವ್ ಎರಡ್ ಹಾಕಬಿಟ್ಟಿಯಾ ನಿಂದ 6 ನಂದು 7. ಈಗ ರೌಂಡ್ 3 ಇನ್ನೂ ಸ್ವಲ್ಪ ಕಷ್ಟವಾದ ಪ್ರಶ್ನೆಗಳು. ಲಾಸ್ಟ್ ಇದು ಇನ್ನ ಇದ್ರಲ್ಲಿ 5 ಕ್ವಶನ್ ಇದೆ. ಬೇಗ ಬೇಗ ಕೇಳಿ. ನೀವು ಬರ್ದ್ಬಿಟ್ಟು ಅದು ಬರ್ತೀರಾ. ಸೊ ನಿನ್ನ ಚಪ್ಪಲಿ ಅಥವಾ ಶೂ ಸೈಜು, ಅವನ ಚಪ್ಪಲಿ ಅಥವಾ ಶೂ ಸೈಜು. ನೀನು ಸೇಮ್, ಅವಳದು ಚಪ್ಪಲಿ ಫಸ್ಟ್ ನಿಂದು ಬರೀ, ಆಮೇಲೆ ಅವಳದು ನೋಡುವಂತೆ. ನನ್ 2 ಸೈಜ್ ಆಗುತ್ತೆ. ನೀನು ಒಂದು ಬರೀಬೇಕಷ್ಟೇ. ಸುರಭಿದು 7 ಅಂತ ಬರೆದಿದ್ದಾನೆ, ತೇಜದು 9 ಅಂತ ಬರೆದಿದ್ದಾನೆ. ಸೊ 7 and 9 ಲಕ್ಕಿ ನಂಬರ್ ಕರೆಕ್ಟ್ ಆಗಿದೆ. ಸೊ ಇಬ್ರಿಗೂ ಒಂದೊಂದು ಪಾಯಿಂಟ್. ಸೂಪರ್ ಡ್ಯಾಡ್. ಇಟ್ಕೊಂಡು ನಾನು ಏಯ್. ಸೊ ಇದು ಇನ್ನೊಂದು ಪಾಸ್ವರ್ಡ್ ಇತ್ತು. ಪಾಸ್ವರ್ಡ್ ಅವ್ರಿಬ್ರು ಗೊತ್ತೈತೆ, ಅದನ್ನ ನಾನೇ ಕ್ಯಾನ್ಸಲ್ ಮಾಡಿದ್ದೀನಿ. ಇಬ್ರದ್ದು ಪಾಸ್ವರ್ಡ್. ಸೊ ಇಬ್ರಿಗೂ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಏನಂತಂದ್ರೆ, ನಿನ್ಗೊಂದು ಕೋಟಿ ಸಿಗುತ್ತೆ ಅನ್ಕೋ, ಅವಾಗ ನೀನ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ, ನಿಂದು ಬರಿಬೇಕು. ಸೊ ಅದೇ ಸುರಭಿಗೆ 1 ಕೋಟಿ ಸಿಕ್ಕಿದ್ರೆ ಏನ್ ಮಾಡ್ತಾಳೆ ನಿನ್ ಪ್ರಕಾರ? ಒಂದು ವರ್ಡ್ ಅಲ್ಲಿ ಬರೀತೀನಿ ನಾನು. ಒಂದೇ ವರ್ಡ್ ಅಲ್ಲಿ 1 ಕೋಟಿ ಸಿಗುತ್ತೆ ಅಂದ್ರೆ ನೀನ್ ಏನ್ ಮಾಡ್ಬೇಕು ಅಂತ ಫಸ್ಟ್ ಇಷ್ಟಪಡ್ತೀನಿ, ನಿನ್ ಪ್ರಕಾರ ಬರಿ. ತೇಜು ಪ್ರಕಾರ ಏನ್ ಮಾಡ್ಬೋದು, ತೇಜು ಅವನ್ ಏನ್ ಮಾಡ್ತಾನೆ ಅದನ್ನ ಪ್ರಕಾರ ಬರಿ. ಅಂದ್ರೆ ಫ್ರೀ ಆಗಿ ಸಿಕ್ಕಿದ್ರೆ ಅಂತ. 1 ಕೋಟಿ ಸಿಗುತ್ತೆ, ಬೇಕಾಗಿರೋದು ದುಡ್ಡು ನಮಗೆ ಸಿಕ್ಕಿರುತ್ತೆ. 1 ಕೋಟಿ ನಿಮ್ಗೆ ಲ್ಯಾಟ್ರಿನೇ ಎಲ್ಲ ಹೊಡಿಯುತ್ತೆ. 1 ಕೋಟಿ ಫಸ್ಟ್ ನಿಂಗೆ ಲ್ಯಾಟ್ರ್ ಹೊಡೆದ್ರೆ ನೀನೇನ್ ಮಾಡ್ತೀಯಾ, ಸುರಭಿಗೆ ಲ್ಯಾಟ್ರ್ ಹೊಡೆದ್ರೆ ಅವಳೇನ್ ಮಾಡ್ತಾಳೆ, ಹಂಗೆ. ಬರ್ತಾ ನಿಂದು ಅವಳದು ಇಬ್ಬರದು ಬರ್ತಾ ಅಷ್ಟೇ ಬರ್ಬಿಟ್ಟ. ಏನಿದು ನೀನು ಉತ್ತರ ಕರೆಕ್ಟ್ ಆಗಿರೋದು? ಲೈಫ್ ಸೆಟಲ್ ಅಂದ್ರೆ Life ಏನದು? ಲೈಫ್ ಸೆಟಲ್ ಹೆಂಗ್ ಮಾಡ್ಕೋತೀರಾ? ಹೋಮ್. ನೀನ್ ಬರೀ ಒಂದ್ ಬರೀ ಇದ್ರಲ್ಲಿ ಏನೋ ಒಂದು ತಪ್ಪಾಯ್ತು, ಇವ್ರಿಗೆ 1 ಪಾಯಿಂಟ್ ಇದಕ್ಕೆ. ಹೋಮ್ ಅಂತ ಮನೆ ತಗೋತೀವಿ, ಅದೇ ಹೋಮ್. ನೀನ್ ಅದಾದ್ಮೇಲೆ ಬರೀತಿದ್ಯ ಇವಾಗ. ಲೈಫ್ ಸೆಟಲ್ ಅಂದ್ರೆ ಏನು? ಮನೆ ತಗೊಂಡು ಲೈಫ್ ಸೆಟಲ್ ಮಾಡ್ಕೊಳ್ಳೋದು ಬೇರೆ. ಲೈಫ್ ಸೆಟಲ್ ಬೇರೆ ಬೇರೆ ಐತೆ. ನಾನು ಇಬ್ರಿಗೂ ಸೇಮ್. ತೇಜುಗ್ 0, ಗೈಸ್ ತೇಜುಗ್ 0, ಇದರಲ್ಲಿ ಸುರಭಿಗೆ 1 ಪಾಯಿಂಟ್. ಲೈಫ್ ಸೆಟ್ಲು ಹಾಗೆ ಆಗುತ್ತೆ, ಏನ್ ಮಾಡ್ತೀರಾ ಅಂತ ಮನೆ ತಗತ್ತೀವಿ ನೋಡಿರ್ನಿಲ್ಲ ನಾನು. ತಲೆ ಮುಂದೆ ಹೊಡೆದಾಕ್ತೀನಿ ಈಗ, ನಾನು ಗುದ್ಬಿಡ್ತೀನಿ. ಸೊ ಇದು ಲಾಸ್ಟ್ ಕ್ವಶನ್. ಸೊ ವೆರಿ ಫಸ್ಟ್ ಗಿಫ್ಟ್ ನೀನ್ ಅವನು ಕೊಟ್ಟಿದ್ದು, ಅವ್ನು ನಿನಗ್ ಕೊಟ್ಟಿದ್ದು ಗಿಫ್ಟ್. ನೀನ್ ಫಸ್ಟ್ ಅವಳಿಗೆ ಏನ್ ಗಿಫ್ಟ್ ಕೊಟ್ಟೆ, ಅವಳು ನಿನಗ್ ಫಸ್ಟ್ ಏನ್ ಗಿಫ್ಟ್ ಕೊಟ್ಲು? ವೆರಿ ಫಸ್ಟ್ ಗಿಫ್ಟ್ ನೀನ್ ಅವ್ನಿಗೆ ಫಸ್ಟ್ ಗಿಫ್ಟ್ ಏನ್ ಕೊಟ್ಟೆ ಅದನ್ನ ಬರಿ. ಅವ್ನು ನಿನಗೇನ್ ಫಸ್ಟ್ ಗಿಫ್ಟ್ ಕೊಟ್ಟ ಅದನ್ನ ಬರಿ. ನೋಡೋಣ. ಇದು ಗಿಫ್ಟ್ಗಳು ಫಸ್ಟ್ ಗೊತ್ತಿಲ್ಲ. ಏನಿದು ನಿನ್ಗೆ ಬರ್ದಿರೋದು ಹೇಳ ಬರಕ್ಕೆ ಅರ್ಥ ಬೈಕ್ ಸುರಭಿ ನಿನಗೆ ಕೊಟ್ಟಿದ್ದು, ನೀನ್ ಅವಳು ಕೊಟ್ಟಿ ಚೈನು. ನಾನು ಅವತ್ತೇ ಬರ್ದಿಲ್ಲ, ನಾನು ಬರ್ಕೊಂಡಿದ್ದೀನಿ ಅಷ್ಟೇ. ಏನಿದು ನೀನು ಅವನು ಕೊಟ್ಟಿದ್ದಂತನಾ? ಬ್ರೇಸ್ಲೆಟ್ ಒಂದು ಹಾರ್ಟ್ ಶೇಪ್ ಇತ್ತು. ಅದ್ ನೀನ್ ಕೊಟ್ಟಿದ್ದಲ್ಲ, ಇಬ್ರು ತಗೊಂಡಿದ್ದು. ಅವ್ರು ಹೇಳ್ತಿರೋದು ಎಕ್ಸ್ಪೆನ್ಸಿವ್ ಗಿಫ್ಟ್. ಅದೇ ಹಾರ್ಟ್ ಶೇಪ್. ಹಂಗಾದ್ರೆ ಸುರಭಿಗೆ 1 ಪಾಯಿಂಟ್ ನಿಂಗೆ ರಾಂಗ್. ಸೇಮ್ ಪಾಯಿಂಟ್. ನಾನು ಗೈಸ್ ಅದನ್ನ ಹಾರ್ಟ್ ಶೇಪ್ ಎಷ್ಟು ಪಾಯಿಂಟ್ ಆಯ್ತು? ನಂದು 8. 1 2 3 4 5 6 7 8 9. ನಂದು 9. ಈಗ ಹಾಕೊಂಡ್ಬಿಟ್ಟೆ guys ನಾನು. ಸೊ ಈ ಒಂದು ಸ್ಪರ್ಧೆಯಲ್ಲಿ ಸುರಭಿ ಅವರು ಗೆದ್ದಿದ್ದಾರೆ. ಸೊ ಸುರಭಿ ಅವರೇ ನಮ್ಗೇನ್ ಗಿಫ್ಟ್ ಕೊಡ್ತೀರಾ?
ಗಿಫ್ಟ್ ಅಲ್ಲಿ ಏನ್ ಬೇಡ. ನಾನು ಇನ್ನೊಂದು ಕ್ವಶನ್ ಕೇಳ್ಬಿಟ್ಬಿಟ್ಟೆ. ಸೊ ಇದು ನಾರ್ಮಲ್ ಆಗಿ ಕೇಳ್ತಾರ ಕ್ವಶನ್, ಇಬ್ರು ಬರಿಬೇಕು ಇದನ್ನ. ಸೊ ನಿನಗೆ ತೇಜುನಲ್ಲಿ ಇಷ್ಟ ಆಗೋ ಗುಣ ಯಾವ್ದು, ಇಷ್ಟ ಆಗದೆ ಇರೋ ಗುಣ ಯಾವ್ದು ಬರೀ. ನೀನು ಅಷ್ಟೇ, ಸುರಭಿಲಿ ಇಷ್ಟ ಆಗೋ ಗುಣ ಯಾವ್ದು, ಇಷ್ಟ ಆಗದೆ ಇರೋ ಗುಣ ಯಾವ್ದು ಬರೀ. ಇದು ಫೈನಲ್, ಸುಮ್ಮನೆ ಇದು ಫನ್ಗೆ ಹೇಳ್ತೀನಿ, ಬರೆಯಲ್ಲ. ಅವಳು ಹೇಳಿ ಆಮೇಲೆ ಹೇಳ್ಬಿಡೋಣ ಬಿಡಿ. ಇಲ್ಲ ಇಲ್ಲ ಬರಿಬೇಕು, ಅದು ನಾವ್ ಹೇಳ್ಬಿಟ್ರೆ ಬರೆಯಕ್ ಹೋದ್ರೆ ಅವೆಲ್ಲ ಸರಿ ಬರಲ್ಲ. ಬರೀ ಬರೀ ನಾನೇ ಬರ್ಬಿಟ್ಟು ನಾನೇ ಹೇಳ. ನೀನೇ ಬರ್ಬಿಟ್ಟು ಅದ್ರ ಬದಲು ಒಬ್ಬೊಬ್ರಿಗೆ ಹೇಳ್ಬೇಕು ತಾನೆ. ಹಾ ಅವಳು ಹಂಗೆ ಬರ್ಕೊಳ್ಳಿ, ನಾನು ಹಂಗೆ ಹೇಳ್ತೀನಿ. ಬರೀ ಪರವಾಗಿಲ್ಲ, ಇಲ್ಲ, ಏನಾಗುತ್ತೆ ಪರವಾಗಿಲ್ಲ. ಬಾರಿ ಮಾಮ. ಬರೀ ತಡಿ ಬರ್ದ್ರಾಗ ಒಬ್ಬೊಬ್ರಾಗ ಒಬ್ರದ್ದು ಹೇಳಲೇಬೇಕು ತಾನೆ. ಅದೇ ನಮ್ಮ ಇಲ್ಲ ಕೇಳಿ. ನೀನ್ ಅದು ಮೊದಲೇ ಬರ್ದ್ಬಿಟ್ರೆ ಆಮೇಲೆ ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇಲ್ಲ ನಮ್ಮ ಮೈಂಡ್ ಸೆಟ್ ಇಲ್ಲ 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 ನೀನ್ ಬರಿಬೇಕಷ್ಟೇ, ಅದು ಬರಿಬೇಕು. ಮತ್ತೆ ಮೊದ್ಲೇ ಈ ಒಂದ್ ಗುಣ ನನ್ಗೆ ಇಷ್ಟ ಇಲ್ಲ, ಈ ಒಂದ್ ಗುಣ ಇಷ್ಟ ಅಂತ ಮೊದ್ಲೇ ಬರ್ಕೋಬೇಕಾ ಇಲ್ಲ ಬರೀ ಅವಳು ಮಾತ್ರ. ನಿನಗೆ ಸುರಭಿ ಮೇಲೆ ಯಾವ ಗುಣ ಇಷ್ಟ, ಯಾವ ಗುಣ ಇಷ್ಟ ಆಗಲ್ಲ ಅದನ್ನ ಬರಿ. ಅವಳು ನಿನ್ ಮೇಲೆ ಬರೀತಾರೆ. ಸೊ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಈಗಲೇ ಹೇಳ್ತಾ ಇದ್ದೀನಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ವ್ಲಾಗ್ನ ಮುಗಿಸ್ತೀವಿ. ಸೊ ಫೈನಲ್ ಅವರ ಆನ್ಸರ್, ಯಾರಿಗೆ ಏನು ಇಷ್ಟ, ಯಾರಿಗೆ ಏನು ಇಷ್ಟ ಇಲ್ಲ ಗುಣಗಳು. ಸೊ ಎಲ್ಲರೂ ವ್ಯಕ್ತಿಗಳಲ್ಲೂ ಒಂದು ಇಷ್ಟ ಆಗೋ ಗುಣ, ಇಷ್ಟ ಆಗದೆ ಇರೋ ಗುಣ ಇದ್ದೇ ಇರುತ್ತೆ. ಸೊ ನಿಮ್ಮಗಳಲ್ಲೂ ಇರುತ್ತೆ. ಸೊ ಈ ರೀತಿ ಒಂದು ಗೇಮ್ಗಳನ್ನ ನಿಮ್ಮ ಫ್ಯಾಮಿಲಿಗಳಲ್ಲೂ ಆಡಿ, ಯಾರಿಗೆ ಏನು ಇಷ್ಟ, ನಿಮ್ಮ ಫ್ಯಾಮಿಲಿ ಗುಣ ಇಷ್ಟ ಆಗಲ್ಲ ತಿಳ್ಕೊಂಡು ಅದನ್ನ ಸರಿಪಡಿಸ್ಕೊಳ್ಳಿ. ಸೊ ಲೈಫಲ್ಲಿ ಚೆನ್ನಾಗಿರಿ. ತುಂಬ ಜಾಸ್ತಿ ಮಾತಾಡಿದ್ರೆ ಕ್ಷಮಿಸ್ಬಿಡಿ. ಹಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರಕಾಶ್ ಕಾಲ್ಮಿ ಫೇಕಿ ಅಂತ ಇದೆ, ಹೋಗ್ಬಿಟ್ಟೆಲ್ಲ ಫಾಲೋ ಮಾಡಿ. ಯೂಟ್ಯೂಬ್ ಅಲ್ಲಿ ರಾಯರ್ ಇದ್ದಾರೆ ಅಂತಿದೆ, ಹೋಗಿ ಫಾಲೋ ಮಾಡಿ. ಫೇಸ್ಬುಕ್ ಅಲ್ಲಿ ಪ್ರಕಾಶ್ ಅಂತ ಇದೆ, ಎಲ್ಲ ಕಡೆ ಹೋಗ್ಬಿಟ್ಟು ಫಾಲೋ ಮಾಡಿ. ಇವ್ರಿಬ್ರು ಬರೀತಾ ಇರಲಿಲ್ಲ, ಯಾರಿಗೂ ಪ್ರಮೋಷನ್ ಮಾಡ್ಕೋತೀನಿ ನನ್ನ ಪೇಜ್ ನ. ನಂಗೆ ಅವಳು ಒಂದೇ ಒಂದು ಗುಣ ಇಷ್ಟ ಇಲ್ಲ, ಅದನ್ನ ಬರೀ 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 ನಂದಾಯ್ತು. ಅದು ಒಂದೇ ಒಂದು ವರ್ಡ್ ಅಷ್ಟೇ. ಅವಳು ಒಂದು ಪಾಠ ಕುತ್ಕೊಂಡ್ ಬರ್ಕೊಂಡು ಕೂತಿರ್ತಾಳೆ ವಯಸ್ಸಿಗೆ. ತೇಜು ಹಿಂಗ್ ಮಾಡೋದ್ ನಂಗೆ ಇಷ್ಟ ಇಲ್ಲ, ಹಂಗ್ ಮಾಡೋದ್ ನಂಗೆ ಇಷ್ಟ ಇಲ್ಲ. ಹೊರಗಡೆ ಹಿಂಗ್ ಮಳೆ ಬರ್ತೈತ್, ಮೂವಿ ನೋಡಕ್ ಹೆಂಗ್ ಹೋಗೋದು? ಮಳೆ ಬರ್ತೈತಾ? ಗಾಡಿ ಗಾಡಿ cancel. Cancel ಆಗೋದು. ಬುಕ್ ಆಗೈತೆ. ಇನ್ನೂ 10 ಕಾರ್ಗಿರೋದು ಈಗ 8 ಗಂಟೆಗಳಂತೆ. ಆಯ್ತಾ? ಓ ಈಗ ಶುದ್ಧ ಬರೀತಿದ್ಯಾ? ಅಷ್ಟೊಂದು ಕಂಪ್ಲೀಟ್ ಆಯ್ತಾ ತೇಜು ಮೇಲೆ? ಕೈ ನೋಡಿ, ತೇಜು ಮೇಲೆ ಎಷ್ಟು ಕಂಪ್ಲೀಟ್ ಕಳೈತಂತೆ. ಏನದು? ನಂದು ಮಾಮೇ. ಅಲ್ಲೇ ತಿನ್ನಿಸು. ಅದ್ಯಾವಾಗ ತಿಂತಿದ್ದೆ, ಯಾರು ಪ್ರಕ್ ಮಾಡಕ್ ತಿಂತಿದ್ದೆ? ಮಕ್ಕಳನ್ನ ಎದುರಿಸ್ಬಿಡ್ತಾರೆ. ಸಾಕ್ ಬಿಡವ, ಬ್ಲಾಗ್ ದೊಡ್ಡಾಗುತ್ತೆ. ಬಂದ್ಬಿಡಿ, ಅಲ್ಲೇ ಬಿಟ್ಟು. ಅಮ್ಮ ಕೊಡಮ್ಮ ಸಾಕು. ಆಯ್ತು. ಹೇಳು, ಅದೊಂದ್ ಸ್ವಲ್ಪ ಫಸ್ಟ್ ನಿಂದೆ ಆಗ್ಬಿಟ್ಟು ನಾನೇ ಹೇಳ್ತೀನಿ ಗೈಸ್. ಅವಳು ಇರು ಫಸ್ಟ್ ನೋಡ್ತಿರೋದು ಏನ್ ಬರ್ತಿದ್ಯಾ ಅಂತ. ಬಿಡಿ. ನಾನ್ ಭದ್ರತೆಗೆ ಅರ್ಥ ಆಗಲ್ಲ ಬಿಡ್ರಿ. ನನ್ ಕನ್ಸಿಡರೇಟಿಂಗ್ ಗೈಸ್, ಅವಳು ನನಗೆ ಗುಡ್ ಥಿಂಗ್ ಬಂದ್ಬಿಟ್ಟು ಚೈಲ್ಡಿಶ್ನೆಸ್ ಇಷ್ಟ ಆಗುತ್ತೆ. ಮತ್ತೆ ಅವಳು ಕೇರಿಂಗ್, ಮತ್ತೆ ಅವಳು ಸ್ಮೈಲು, ಮತ್ತೆ ಅವಳ ಫೇಸ್, ಮತ್ತೆ ಅವಳು ಹೆಲ್ಪಿಂಗ್ ನೇಚರ್ ಅಂದ್ರೆ ಯಾವ ತರ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಸಿಂಪಲ್ ಎಕ್ಸಾಂಪಲ್. ಈಗ ಮನೆಗೆ ಏನಾದ್ರು ನಾನು ಇಲ್ಲಿಗೆ ಬಂದಾಗ ಏನಾದ್ರು ಸ್ವಿಗ್ಗಿ ಝೊಮ್ಯಾಟೋದಾಗಿರ್ಬೋದು ಆರ್ಡರ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಅವರೇ ಬಂದು ತಂದ್ಕೊಡ್ಬೇಕಲ್ವಾ. ಸೊ ಇವಳು ಯಾವಾಗ್ಲೂ ಅವ್ರನ್ನ ಬರಕ್ ಬಿಡಲ್ಲ. ಸೊ ನನ್ಗೆ ತೀರಾ ಸುತ್ತದಾಗ ನಾನೇ ಕರ್ಸ್ಕೊತೀನಿ, ಹೋಗಿ 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 ಕಳ್ಸಿ ಪಾಪ, ಅವರು ಇಲ್ಲಿವರೆಗೂ ಹೋಗ್ಬೇಕು ಪಾಪ, ಅವ್ರು ಕೆಲಸ ಮಾಡ್ಕೊಂಡ್ ಬರ್ತಾರೆ, ನೀವು ಹೋಗಿಸ್ಕೊ ಬನ್ನಿ, ಹಂಗೆ ಹಿಂಗೆ ಅಂತ ಹೇಳ್ತಾಳೆ. ಅದೊಂದು ನಂಗೆ ಇಷ್ಟ ಆಗುತ್ತೆ. ಅವಳೆ ಹೆಲ್ಪಿಂಗ್ ನೇಚರ್. ಯಾವುದೇ ಆಗಲಿ ಅವ್ರಿಗೆ ತಂಗಿಲ್ಲ ಅಂದ್ರೆ ಬೇರೆಯವ್ರಿಗೆ ಕೊಡ್ತಾಳೆ. ನನಗೊಬ್ಬಂದ್ಬಿಟ್ಟು ಅಂದ್ರೆ ತಿನ್ನ ಐಟಮ್ ನನಗೆ ಕೊಡಲ್ಲ, ಬಟ್ ಬೇರೆಯವ್ರಿಗಾದ್ರೆ ಕೊಡ್ತಾಳೆ. ಯಾಕಂದ್ರೆ ನಾನಾದ್ರೂ ತಿಂತಾನೆ ಇರ್ತೀನಿ, ಇರ್ತೀನಿ. ಪ್ಲಸ್ ಆಮೇಲೆ ನಾಯಿಗಳಿಗೆಲ್ಲ ಹಾಕ್ತಾಳೆ, ನಾಯಿಗಳಿಗೆ ನಾನು ಬೇಡ ಅಂತೀನಿ, ಬಟ್ ಇವ್ರು ಕೇರಿಂಗ್ ಮಾಡಕ್ ಹೋಗ್ತಾಳೆ, ಅದಕ್ಕೆಲ್ಲ ಕಚ್ಚಿಸ್ಕೊತಾಳೆ, ನಾನು ಕಚ್ಚಕ್ ಬಂದ ಹಿಡ್ಕೊಂಡು ಮಾತ್ರ ಬರ್ತಾಳೆ. ಸೊ ಇದೊಂದವಳು ನನಗೆ ಗುಡ್ ಥಿಂಗ್ಸ್ ಇಷ್ಟ. ಪ್ಲಸ್ ಇನ್ನೊಂದು ಏನಂದ್ರೆ ಎಲ್ಲರ ಹತ್ರ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾಳೆ. ಬ್ಯಾಡ್ ಥಿಂಗ್ ಏನಂದ್ರೆ ಅವಳು ಹೇಳಿದ ಕೆಲಸ ಮಾಡಲ್ಲ. ಏನಾದ್ರು ತಿಂದಿದ ವಸ್ತು ಅಂದ್ರೆ ಅಲ್ಲೇ ಎಸಿತಾಳೆ. ಏನಾದ್ರು ಈಗ ಚಾಕ್ಲೇಟ್ ತಿನ್ನೋರು ಕವರ್ ಎಸೆಯೋದು, ಈ ಬಾಕ್ಸ್ ಇತ್ತು ಅಂದ್ರೆ ಅಲ್ಲೇ ಎಸೆಯೋದು, ಒಂದು ಲಿಫ್ಟಿಗೆ ಹಾಕೊಂಡೆ ಅಂದ್ರೆ ಅಲ್ಲೇ ಎಸೆಯೋದು. ಅದೊಂದು ನಂಗೆ ಇಷ್ಟ ಆಗುತ್ತೆ ಅಷ್ಟೇ, ಇನ್ನೇನು. ಸೊ ಇದು ತೇಜು ಪ್ರಕಾರ ಇಷ್ಟವಾಗೋ ಗುಣ ಮತ್ತು ಇಷ್ಟವಾಗದಿರೋ ಗುಣ. ಸೊ ಸುರಭಿ ಓದ್ತೀನಿ ಫಸ್ಟ್. ಇದು ಏನಿದೆ ಫಸ್ಟ್ ಇಷ್ಟ ಆಗೋ ಗುಣ, ಇಷ್ಟ ಆಗದಿರೋ ಗುಣ. ಮೊದಲನೇದು ಇಷ್ಟ ಆಗದಿರೋ ಗುಣ ಬಂದ್ರೆ ತೇಜಸ್ ಕೋಪ ಅವ್ರ ಅಗ್ರೆಸಿವ್ನೆಸ್ ನಿಮಗೆ ನನಗೆ ಇಷ್ಟ ಇಲ್ಲ. ಅಂಡ್ ಸ್ವಲ್ಪ ಆಟಿಟ್ಯೂಡ್ ಇದೆ, ಅದು ಕಮ್ಮಿ ನಂಗಿಲ್ಲ ಗೈಸ್. ಆ ತರ ಇಲ್ಲ, ನಾನು ಲೈಕ್ ನಾನು ಮಾತಾಡೋದೇ ಆ ತರ. ಈ ಭಾಷೆ ಓದೋದಿದ್ಮೇಲೆ
ಕಮ್ಮಿ ಆಗಿ ಮತ್ತೆ ಇದು ಮತ್ತೆ ಮತ್ತೆ ಅವ್ರು ನನ್ಗೆ ತುಂಬಾ ಇನ್ಸ್ಪೈರ್ ಮಾಡ್ತಾರೆ. ಒಂದ್ ಮಾತು ಹೇಳಿದ್ರೆ ಒಂದ್ ಮಾತು ಹೇಳಿ ಅಂದ್ರೆ ಇವಾಗ ಏನೋ ಹೇಳ್ತಾರೆ ಈ ತರ ಮಾಡ್ಬೇಕು ಅಂತ, ಅದನ್ನ ಮಾಡ್ಲೇಬೇಕು. ಅಲ್ಲಿವರೆಗೂ ಸಮಾಧಾನ ಆಗಲ್ಲ. ಹಠ ಇದೆ, ಹಠ 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 ಜಾಸ್ತಿ. ಅದೇ ಏನಾದ್ರು ಒಂದು ಸಾಧಿಸ್ಬೇಕು ಅಂತ ಹಠ ಇದ್ರೆ ಅದನ್ನ ಮಾಡೇ ಮಾಡ್ತಾರೆ ಅನ್ನೋದು ಗುಣ ಇದೆ. ಆ ಗುಣ ನನಗೆ ಇಷ್ಟ. ಅವ್ರು ಇನ್ಸ್ಪೈರ್ ಮಾಡ್ತಾರೆ, ಅದನ್ನು ಇಷ್ಟ ಅಂತ ಸುರಭಿ ಹೇಳಿದಾಳೆ. ಅಷ್ಟೇ. ನೀವ್ ಬರ್ದಿರೋದೇ ಇಷ್ಟು, ನಾ ಹೇಳಿದಷ್ಟು, ನನ್ಗೆ ಇಷ್ಟೊಂದು ಬರ್ದಿ ಬಟ್ ಆರು ಇಷ್ಟ ಆಯ್ತು ಮಾಮ, ಥ್ಯಾಂಕ್ ಯು. ಸೊ ಇಷ್ಟ ಆಗಿದ್ರೆ ಕೂಡ ತೇಜಸ್ ಕೋಪ, ಅಗ್ರೆಸಿವ್ನೆಸ್, ಆಟಿಟ್ಯೂಡ್ ಇದನ್ನ ಪಾಯಿಂಟ್ ಔಟ್ ಮಾಡ್ಕೊಳ್ಳಿ. ಕೋಪ ಒಪ್ಕೋತೀನಿ, ಅಗ್ರೆಸಿವ್ ಒಪ್ಕೋತೀನಿ, ಆಟಿಟ್ಯೂಡ್ ಒಪ್ಕೊಳ್ಳಲ್ಲ. ಸೊ ನೀನ್ ಒಪ್ಕೋತೀನಿ, ನಾನು ಬರ್ದೆ ಇಷ್ಟ ಆಗಿದ್ರೆ ಗುಣ ನಾನು ಹೇಳಿದ್ದೆ. ನಾನೇನ್ ತಿನ್ಬಿಟ್ಟು ಎಲ್ಲ ನಾನು ಹಿಂಗ್ ಹಾಕಲ್ಲ. ಹಾಕಲ್ವಾ? ಆಯ್ತು, ಆಣೆ ಕೇಳೋ ದೇವರಣ್ಣ. ನೀವು ಆಣೆ ಕೇಳಿ ನಂಗೆ ಅನ್ಸಿಲ್ಲ ಗೈಸ್ ಆಟಿಟ್ಯೂಡ್ ಇದೆ ಅಂತ. ನಿನಗೆ ಅನ್ಸಲ್ಲ, ಅದು ನೋಡೋರು ನಿಮಗೆ ನೀವ್ ಹೇಳಿ ಗೈಸ್ ನಂಗೆ ಆಟಿಟ್ಯೂಡ್ ಇದೆಯಾ? ಈಗ ಗೈಸ್ ಯಾರು ಕ್ಯಾಮ್ರಾ ಮುಂದೆ ಅಥವಾ ಯಾವ್ದೋ ಟಿವಿಲಿ ಬರ್ತೀವಿ ಅಂದಾಗ ಯಾರನ್ನ ಆಕ್ಟ್ ಮಾಡಿ ಆಟಿಟ್ಯೂಡ್ ಅಂದ್ರೆ ಅವ್ರಿಗೆ ಹೇಳು ಯಾವ ತರ ಆಟಿಟ್ಯೂಡ್ ಅಂತ. ಈಗ ಫ್ಯಾನ್ಸ್ ಬಂದ್ರೆ ಮಾತಾಡ್ತಾರೆ, ಆ ತರ ಆಟಿಟ್ಯೂಡ್ ಅಂತಾರೆ ಆಡಿಯನ್ಸ್ ನೋಡಿದ್ರೆ. ಇಲ್ಲ ಗೈಸ್, ಅಂದ್ರೆ ಇವಾಗ ಅದು ಹೇಳಕ್ಕಾಗಲ್ಲ. ನಂದು ಗೊತ್ತಿರೋರ್ ಜೊತೆ ಮಾತ್ರ ಆತರ ತೋರ್ಸೋದು, ಅವ್ರು ಗೊತ್ತಿಲ್ಲದೆ ಇರೋದು ಚೆನ್ನಾಗೇ ಇರ್ತಾರೆ ಆತರ. ಆಟಿಟ್ಯೂಡ್ ಅಂದ್ರೆ ಓವರ್ ಆಟಿಟ್ಯೂಡ್ ಅಲ್ಲ, ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ತೋರಿಸ್ತಾನೆ. ನಾನು ಓಪನ್ ಆಗಿ ಹೇಳ್ತೀನಿ. ಇಲ್ಲ ಗೈಸ್, ಇಲ್ಲ ಗೈಸ್. ಇವಾಗ ಇದು ಪಾಪ ಗೈಸ್, ನಾನು ಪಾಪ ಅಂದ್ರೆ ಪಾಪ ನನ್ನ ತುಳಿದವ್ರೆ ಗೈಸ್. ಎಣ್ಣೆ ಹಾಕ್ರಿ, ಹಿಂಗಲ್ಲ ತುಳಿಯೋದು ಹಿಂಗೆ. ಸೊ ಗಾಯ್ಸ್, ಇಲ್ಲಿಗೆ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಮೇಲೆ ನಾನು ಇನ್ನೊಂದ್ಸೂರು ಹೇಳಿಲ್ಲ. ಆಮೇಲೆ ವಾಶ್ರೂಮ್ ಅಲ್ಲಿದೆ ಎಲ್ಲೋಗ್ರಿ. ಆಮೇಲೆ ಇನ್ನೊಂದೇನ್ ಗೊತ್ತಾ ಗೈಸ್, ಇವಾಗ ಅಪ್ಪ ಅಮ್ಮನ್ ನೋಡ್ಕೊಳ್ಳೋದಿರ್ಬೋದು, ಅಂದ್ರೆ ಅವ್ರ ಜೊತೆ ತುಂಬಾ ಚೆನ್ನಾಗಿ ಬೆರ್ತಿದ್ದಾರೆ, ಅವ್ರಿಗೋಸ್ಕರನೇ ಅಂತ ಇದಾರೆ ಇವ್ರು. ಅದನ್ನು ಅಷ್ಟೇ, ಅದನ್ನು ಸ್ವಲ್ಪ ನಾನು ಕಲಿತೆ. ನಾನು ಏನ್ ಬಿಟ್ಕೊಟ್ಟಿಲ್ಲ, ನಾನು ನಮ್ಮ ಮಮ್ಮಿ ಡ್ಯಾಡಿ ನಂಗೆ ನೋಡ್ಕೊತೀನಿ. ಸೊ ಅದೊಂದು ನೀವು ಅಷ್ಟೇ, ಅಪ್ಪ ಅಮ್ಮನ ಯಾರು ಬಿಟ್ಕೊಡ್ಬೇಡಿ, ಎಲ್ಲ ಚೆನ್ನಾಗಿ ಜೊತೆಲೆ ಕರ್ಕೊಂಡು ಹೋಗ್ತಾರೆ ಎಲ್ಲಿಗೆ ಹೋಗ್ಬೋದು. ಆಮೇಲೆ ಇನ್ನ ತುಂಬಾ ಇದೆ ಗೈಸ್ ಹೇಳಕ್ಕೆ ಇವ್ರ ಬಗ್ಗೆ. ಬಟ್ ಇವಾಗ ವ್ಲಾಗ್ ಜಾಸ್ತಿ ಆಗುತ್ತೆ. ಇನ್ನೊಂದ್ ಯಾವ್ದಾದ್ರು ಗೇಮ್ ಅಲ್ಲಿ ಇದೇ ತರ ಹೇಳ್ಸೋಣ. ನಿಮ್ಗೆ ಇಷ್ಟರಲ್ಲಿ ಯಾವ ಕ್ವಶನ್ಸ್ ಇಷ್ಟ ಆಯ್ತು ಮತ್ತೆ ನೀವ್ ನಮ್ ಬಗ್ಗೆ ಎಷ್ಟ್ ತಿಳ್ಕೊಂಡ್ರಿ ಅಂತ ಕಮೆಂಟ್ ಮಾಡಿ ಗೈಸ್. ನಮ್ಗೆ ನಾವು ಅದೆಷ್ಟೆಷ್ಟು ಆನ್ಸರ್ ಹೇಳ್ದಲ್ವಾ, ನನ್ಗೇನ್ ಇಷ್ಟ ಅಂತ ಕಮೆಂಟ್ ಮಾಡಿ. ಊಟದಲ್ಲಿ ಆಗಿರ್ಬೋದು, ಇವ್ಳಿಗೇನ್ ಇಷ್ಟ ನೋಡೋಣ ಕಮೆಂಟ್ ಯಾವ ತರ ಬರುತ್ತೆ ಅಂತ. ಸೊ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ ಗೈಸ್. ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರಕಾಶ್ ಫಾಲೋ ಮಾಡಿ ಗೈಸ್, ಇವ್ರಿಗೂ ಸಪೋರ್ಟ್ ಮಾಡ್ರಿ. ಸೊ ನನ್ಕಿಂತ ಮುಂಚೆ ಇವರೇ ಟಿಕ್ಟಾಕ್ ನಾನು ಮಾಡಿಲ್ಲ, ನಾನು ಇನ್ಸ್ಟಾಗ್ರಾಮ್ ಅಷ್ಟೇ ಸ್ಟಾರ್ಟ್ ಮಾಡಿದ್ದು. ಟಿಕ್ಟಾಕ್ ಇಂದ ನನ್ಕಿಂತ ಮುಂಚೆ ಸೀನಿಯರ್ ಇವರು, ಟಿಕ್ಟಾಕ್, ಇನ್ಸ್ಟಾಗ್ರಾಮ್ ಅಲ್ಲೂ ಸೀನಿಯರ್, ಯೂಟ್ಯೂಬ್ ಅಲ್ಲೂ ಸೀನಿಯರ್. ಸೊ ನಾವ್ ಈಗ ಒಂದೊಂದು ವರ್ಷದಿಂದ ಬಂದಿರೋದಷ್ಟೇ ಗೈಸ್. ಸೀನಿಯರ್ ಜೂನಿಯರ್ ಅಂತ ಏನಿಲ್ಲ ಗೈಸ್, ಎಲ್ರು ಒಂದೇನೆ. ಬಟ್ ಎಕ್ಸ್ಪೀರಿಯನ್ಸ್ ತಾನೆ, ನಮ್ಗಿಂತ ಎಕ್ಸ್ಪೀರಿಯನ್ಸ್ ಇದೆ ನಿಮ್ಗೆ. ಬಟ್ ನಮ್ಗೆ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಬಾಯ್ ಒಣಗ್ಬಿಟ್ಟೈತೆ. ಮತ್ತೆ ಎಕ್ಸ್ಪೀರಿಯನ್ಸ್ ಇದ್ದೇ ಇರುತ್ತಲ್ಲ, ಸೀನಿಯರ್ ತಾನೆ. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಎಲ್ರಿಗೂ ಸಪೋರ್ಟ್ ಮಾಡಿ. ಸೊ ನಿಮ್ಗೆ ಯಾರು ವಿನ್ನರ್ ಅಂತ ನಿಮ್ಗೆ ಅನ್ಸ್ತು ಅದನ್ನು ಕಮೆಂಟ್ ಮಾಡಿ. ಪ್ಲಸ್ ನಮ್ಮಿಬ್ರಿಗೆ ಏನ್ ಇಷ್ಟ ಅಂತ ಅದನ್ನು ಕಮೆಂಟ್ ಮಾಡಿ. ನೀವು ನೋಡ್ಕೊಂಡಿದ್ದೀರಲ್ಲ. ಸೊ ಬೈ, ಟಾಟಾ, ಟೇಕ್ ಕೇರ್, Bye. ಸೈನ್ ಆಫ್.